ವಾಹನ ಸವಾರರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ಹೊಸ ಟೋಲ್ ಪದ್ಧತಿಯನ್ನ ಜಾರಿಗೆ ತರಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. ಇನ್ನು ಮುಂದೆ ಟೋಲ್ ಪ್ಲಾಜಾಗೆ ಹೇಳಿ ಗುಡ್ ಬೈ, ಬರಲಿದೆ ಸ್ಯಾಟಲೈಟ್ ಆಧಾರಿತ ಎಲೆಕ್ಟ್ರಿಕ್ ಟೋಲ್ ವ್ಯವಸ್ಥೆ. ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಟೋಲ್ ಅನ್ನು ತರಲಿಕ್ಕೆ ಕೇಂದ್ರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹೊಸ ಟೋಲ್ ಪದ್ಧತಿ ಜಾರಿಗೆ ಈ ಮೂಲಕ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. ಹೈವೇಗಳಲ್ಲಿ ಮೊದಲ 20 ಕಿಲೋಮೀಟರ್ವರೆಗೂ ಕೂಡ ಟೋಲ್ ಫ್ರೀ ಆಗಿರುತ್ತೆ. ನಂತರದ ಪ್ರಯಾಣಕ್ಕೆ ಅನುಗುಣವಾಗಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. ಎಷ್ಟು ಪ್ರಯಾಣ ಮಾಡ್ತಿರೋ ಅಷ್ಟಕ್ಕೆ ಮಾತ್ರ ಟೋಲನ್ನು ನೀವು ಕಟ್ಟಬೇಕಾಗುತ್ತೆ. ಈ ಮೂಲಕ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಈ ಸ್ಯಾಟಲೈಟ್ ಆಧಾರಿತ ಎಲೆಕ್ಟ್ರಿಕ್ ಟೋಲ್ ಹೇಗೆ ಕೆಲಸವನ್ನು ನಿರ್ವಹಿಸುತ್ತೆ, ಇದರಿಂದ ವಾಹನ ಪ್ರಯಾಣಿಕರಿಗೆ ಏನೆಲ್ಲ ಲಾಭ ಆಗುತ್ತೆ ನೋಡ್ತಾ ಹೋಗೋಣ. ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಗಳ ಶುಲ್ಕ ನಿಬಂಧನೆ 2008ಕ್ಕೆ ತಿದ್ದುಪಡಿಯನ್ನು ತಂದಿರುವಂಥದ್ದು. ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಆಧಾರಿತ ಟೋಲ್ ಇದಾಗಿರುತ್ತೆ. ವಾಹನಗಳಿಂದ ಸ್ಯಾಟಲೈಟ್ ಆಧಾರಿತ ಎಲೆಕ್ಟ್ರಿಕ್ ಟೋಲ್ನನ್ನು ಸಂಗ್ರಹಿಸುವಂತಹ ಕೆಲಸ ಆಗುತ್ತೆ. ಹೊಸ ಪದ್ಧತಿ ಜಾರಿಗೆ ತರಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. ಈ ಹೊಸ ಪದ್ಧತಿಯಿಂದ ಟೋಲ್ ಪ್ಲಾಜಾಗಳಲ್ಲಿ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲೋದು ಕೂಡ ತಪ್ಪುತ್ತೆ. ದಿನಕ್ಕೆ 20 ಕಿಲೋಮೀಟರ್ವರೆಗೂ ಹೆದ್ದಾರಿ ಎಕ್ಸ್ಪ್ರೆಸ್ ವೇಗಳಲ್ಲಿ ಪ್ರಯಾಣ ಉಚಿತವಾಗಿರುತ್ತೆ. 20 ಕಿಲೋಮೀಟರ್ ಮೀರಿ ನೀವು ಪ್ರಯಾಣವನ್ನು ಮಾಡಿದರೆ ಎಷ್ಟು ಕಿಲೋಮೀಟರ್ ಸಂಚರಿಸ್ತೀರೋ ಅಷ್ಟು ಟೋಲನ್ನು ಕಟ್ಟಬೇಕಾಗುತ್ತೆ. ಟೋಲ್ ಪ್ಲಾಜಾ ಕ್ರಾಸ್ ಮಾಡಿದಾಗ ಪ್ರಯಾಣಿಸಿದ ದೂರಕ್ಕೆ ನೀವು ಟೋಲ್ ಮೊತ್ತವನ್ನು ಪೇ ಮಾಡಬೇಕಾಗುತ್ತೆ. ಆಟೋಮೆಟಿಕ್ ಆಗಿ ಟೋಲ್ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಫಾಸ್ಟ್ಯಾಗ್ ಮೂಲಕ. OBU ಅನ್ನು ಅಳವಡಿಸಿಕೊಂಡ ವಾಹನಗಳಿಗೆ ಪ್ರತ್ಯೇಕ ಲೇನ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ನ್ಯಾವಿಗೇಷನ್ ಡಿವೈಸ್ ಇಲ್ಲದ ವಾಹನಗಳಿಗೆ ಸಾಮಾನ್ಯ ಶುಲ್ಕ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೇಂದ್ರ ಕೊಟ್ಟಿರುವಂಥದ್ದು.